ರಾಜ್ಯದಲ್ಲಿ ಕಾಲೋಚಿತ ವೈರಲ್ ಜ್ವರ ಹಾಗೂ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹೈ ಅಲರ್ಟ್ ಘೋಷಿಸಿದ್ದು, ಆರೋಗ್ಯ ಸಚಿವ ಯುಟಿ ಖಾದರ್ ನೇತೃತ್ವದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಆರೋಗ್ಯಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿ ಜಿಲ್ಲಾವಾರು ವೈರಲ್ ಜ್ವರ ಹಾಗೂ ಸಾಂಕ್ರಾಮಿಕ ರೋಗಗಳ ಸ್ಥಿತಿಗತಿ ನಿಯಂತ್ರಣಕ್ಕೆ ಕೈಗೊಂಡಿರುವಂತಹ ಮುನ್ನೆಚ್ಚರಿಕಾ ಕ್ರಮಗಳು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಗತ್ಯ ಔಷಧಿಗಳ ಲಭ್ಯತೆ ಹಾಗೂ ಆಸ್ಪತ್ರೆಗಳು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸನ್ನದ್ಧತೆಯನ್ನು ಪರಿಶೀಲಿಸಲಾಗಿದೆ. ಡೆಂಗ್ಯೂ, ಚಿಕನ್ ಗುನ್ಯಾ, ಮಲೇರಿಯಾ ಸೇರಿದಂತೆ ಮಳೆಗಾಲದ ಸೋಂಕುಗಳ ಮೇಲೆ ವಿಶೇಷ ನಿಗಾ ವಹಿಸುವಂತೆ, ಜ್ವರದ ಪ್ರಕರಣಗಳನ್ನು ತ್ವರಿತವಾಗಿ ಪತ್ತೆ ಹಚ್ಚಿ ಪರೀಕ್ಷೆ ಹಾಗೂ ಚಿಕಿತ್ಸೆ ನೀಡುವಂತೆ, ಜಿಲ್ಲಾ ಮಟ್ಟದಲ್ಲಿ ಔಷಧಿ ಪರೀಕ್ಷಾ ಕಿಟ್ ಮತ್ತು ವೈದ್ಯಕೀಯ ಸಾಮಗ್ರಿಗಳ ಸಮರ್ಪಕ ಸಂಗ್ರಹ ಖಚಿತಪಡಿಸಿಕೊಳ್ಳುವಂತೆ ಸೂಚನೆ ನೀಡಲಾಗಿದೆ. ಸಾರ್ವಜನಿಕರಲ್ಲಿ ಸ್ವಚ್ಛತೆ ಮತ್ತು ಆರೋಗ್ಯ ಜಾಗೃತಿ ಮೂಡಿಸಲು ಆಶಾ ಕಾರ್ಯಕರ್ತರು ಹಾಗೂ ಆರೋಗ್ಯ ಸಿಬ್ಬಂದಿಯನ್ನು ಸಕ್ರಿಯವಾಗಿ ಬಳಸಿಕೊಳ್ಳಬೇಕು. ಯಾವುದೇ ಜಿಲ್ಲೆಯಲ್ಲಿ ಸೋಂಕಿತ ಪ್ರಮಾಣ ಹೆಚ್ಚಾದರೆ ತಕ್ಷಣ ನಿಯಂತ್ರಣ ಕ್ರಮವನ್ನು ಕೈಗೊಳ್ಳುವುದಕ್ಕೆ ಹಾಗೂ ಪ್ರತಿದಿನ ಸೋಂಕಿನ ಮಾಹಿತಿಯನ್ನು ರಾಜ್ಯ ಮಟ್ಟಕ್ಕೆ ಸಲ್ಲಿಸುವಂತೆ ಆರೋಗ್ಯ ಇಲಾಖೆಗೆ ನಿರ್ದೇಶನವನ್ನು ನೀಡಲಾಗಿದೆ. ಕ್ಷೇತ್ರ ಮಟ್ಟದಲ್ಲಿ ಶಾಸಕರ ನೇತೃತ್ವದ ಸಮಿತಿ ಮಾಡಿ ಬಹುಶಃ ಅದರ ಮುಖಾಂತರ ನಾವು ಮೀಟಿಂಗ್ ಅನ್ನು ಕೂಡ ಹಮ್ಮಿಕೊಳ್ತೇವೆ. ಅದಕ್ಕೆ ಬೇಕಾಗಿ ನಾವಿವತ್ತು ಶಾಸಕರು ಕೂಡ ಮುಂದಿನ ದಿನಗಳನ್ನು ವಿನಂತಿಸ್ತೇವೆ. ಆ ನೇತೃತ್ವ ವಹಿಸಿಕೊಂಡು ಟೀಮ್ ವರ್ಕ್ ಆಗಿ ನಾವು ಕೆಲಸ ಮಾಡಲಿಕ್ಕೆ ನೇತೃತ್ವ ವಹಿಸಿಕೊಳ್ಬೇಕಂತ ಹೇಳಿಕೊಂಡು, ಇನ್ನು ಸಾಂಕ್ರಾಮಿಕ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ವರ್ಷಕ್ಕೆ ನಾವು ಇವತ್ತು ಆ ಒಂದು ವಿವರ ತಗೊಂಡಾಗ ನೋಡಿಕೊಂಡಂತ ಸಂದರ್ಭದಲ್ಲಿ ಕ್ಷೇತ್ರ ಮಟ್ಟದಲ್ಲಿ ಶಾಸಕರ ನೇತೃತ್ವದ ಸಮಿತಿ ಮಾಡಿ ಬಹುಶಃ ಅದರ ಮುಖಾಂತರ ನಾವು ಮೀಟಿಂಗ್ ಅನ್ನು ಕೂಡ ಹಮ್ಮಿಕೊಳ್ತೇವೆ. ಅದಕ್ಕೆ ಬೇಕಾಗಿ ನಾವಿವತ್ತು ಶಾಸಕರು ಕೂಡ ಮುಂದಿನ ದಿನಗಳನ್ನು ವಿನಂತಿಸ್ತೇವೆ. ಆ ನೇತೃತ್ವ ವಹಿಸಿಕೊಂಡು ಟೀಮ್ ವರ್ಕ್ ಆಗಿ ನಾವು ಕೆಲಸ ಮಾಡಲಿಕ್ಕೆ ನೇತೃತ್ವ ವಹಿಸಿಕೊಳ್ಬೇಕಂತ ಹೇಳಿಕೊಂಡು, ಇನ್ನು ಸಾಂಕ್ರಾಮಿಕ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ವರ್ಷಕ್ಕೆ ನಾವು ಇವತ್ತು ಆ ಒಂದು ವಿವರ ತಗೊಂಡಾಗ ನೋಡಿಕೊಂಡಂತ ಸಂದರ್ಭ